ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಇವತ್ತು ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೀವು ಕೇಳಿದಂತೆ ತುಂಬ ರೊಮ್ಯಾಂಟಿಕ್ ಆಗಿದೆ. ಯಾರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಜಾಹ್ನವಿ ಕೋಪದಿಂದ ಫೋನ್ನ ಕಸಿದ್ಕೊಂಡು ಈ ಸಮಯದಲ್ಲಿ ಕರೆ ಮಾಡಿದರೆ ತೊಂದರೆಯಾಗತ್ತೆ ಅಂತ ತಿಳಿದು ಕೂಡ ಕರೆ ಮಾಡಿ ತೊಂದರೆ ಐತೆ ಅಂತ ಯಾಕೆ ಕೇಳೋದು, ಆದರೂ ನಿನ್ನ ಹತ್ರ ನಿನ್ನ ಫ್ರೆಂಡ್ ಇದ್ದಾಳಲ್ಲ, ಏನಿದ್ರು ಅವಳ ಹತ್ರ ಹೇಳ್ಕೊ, ಇನ್ನೊಮ್ಮೆ ಎಂದು ಹೀಗೆ ಕರೆ ಮಾಡಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಜಾಹ್ನವಿ. ಈಗ ನಾವೇನು ತೊಂದರೆಯಾಗೋಷ್ಟು ಕೆಲಸದಲ್ಲಿದ್ವಾ, ಇರಲಿಲ್ವಲ್ಲ, ಮತ್ತು ಯಾಕೆ ಅವಳ ಜೊತೆ ಅಷ್ಟೊಂದು ಕೋಪದಿಂದ ಮಾತನಾಡಿದೆ ಜಾಹ್ನವಿ? ನಿಮಗೆ ಮಾತನಾಡಲು ಅವಕಾಶ ನೀಡಿದೆ, ನಾನು ತಗೊಂಡು ಮಾತನಾಡಿದೆ ಅಂತ ಕೋಪನ ಆರ್ಯ ಅವರೇ ಅಂದ್ಲು ಜಾಹ್ನವಿ. ನಾನು ಹಾಗಂದಿಲ್ಲ ಜಾಹ್ನವಿ, ಈ ಟೈಮ್ನಲ್ಲಿ ಫೋನ್ ಮಾಡಿದ್ಲು ಅಂದರೆ ಅವಳಿಗೆ ಹೇಗಿದೆಯೋ ಏನೋ ಅನ್ನೋ ಟೆನ್ಷನ್ನಲ್ಲಿ ನಾನು ರಿಸೀವ್ ಮಾಡಿದೆ. ನೀನು ಕಂಗಾಲಾಗುವಷ್ಟು ತೊಂದರೆ ಅವಳಿಗೆ ಏನೂ ಇರಲ್ಲ ಬಿಡಿ. ಒಂದು ವೇಳೆ ಅವಳಿಗೆ ಏನಾದರೂ ತೊಂದರೆ ಬಂದರೆ ಪಕ್ಕದಲ್ಲಿರೋ ಜ್ಯೋತಿಗೆ ಹೇಳ್ತಾಳೆ ಅಂದ್ಲು ಜಾಹ್ನವಿ. ಆ ವಿಷಯ ನನಗೂ ಗೊತ್ತುಬಿಡು ಜಾಹ್ನವಿ, ಯಾಕೆ ಫೋನ್ ಮಾಡಿದ್ಲು ಏನೋ ಅಂತ ರಿಸೀವ್ ಮಾಡಿದೆ ಅಷ್ಟೇ ಅಂದ ಆರ್ಯ. ಅದಕ್ಕೆ ನೀನು ಏನೇನೋ ಊಹೆ ಮಾಡ್ಕೋಬೇಡ ಜಾಹ್ನವಿ ಅಂತ ಕೂಡ ಹೇಳ್ದ. ನೀವು ಅಂದ್ಕೊಂಡ ಹಾಗೆ ನಾನೇನು ಊಹೆ ಮಾಡ್ಕೊಂಡಿಲ್ಲ ಬಿಡಿ ಆರ್ಯ ಅವರೇ. ಜಾಹ್ನವಿ, ಮೊದಲು ನೀನೆಷ್ಟು ಸೈಲೆಂಟಾಗಿ ಇರ್ತಾಯಿದ್ದೆ, ಅಂಥದ್ರಲ್ಲಿ ಈಗ ಎಷ್ಟೊಂದು ಮಾತಾಡ್ತೀಯ. ನನ್ನವರು ಅಂದ್ಕೊಂಡ್ರೆ ಹೀಗೇ ಮಾತನಾಡ್ತೀನಿ, ಅದೇ ಪರಾಕಿಯವರು ಹೊರಗಿನವರು ಅಂದ್ಕೊಂಡ್ರೆ ನಾನು ಸೈಲೆಂಟಾಗೇ ಇರ್ತೀನಿ. ನಿಮಗೆ ನಾನು ಹೇಗಿರಬೇಕು ಅಂತ ಹೇಳಿ ಹಾಗೇ ಇರ್ತೀನಿ ಅಂದ್ಲು ಜಾಹ್ನವಿ. ನಿನ್ನ ಮನಸ್ಸಿಗೆ ನಾನು ಹೇಗೆ ಅನ್ನಿಸ್ತೀನೋ ಹಾಗೇ ಮಾಡು ಅಷ್ಟೆ, ಆದರೆ ನೀವು ಮಾತ್ರ ಏನೂ ಹೇಳಲ್ಲ. ನಾನು ಪ್ರತ್ಯೇಕವಾಗಿ ಹೇಳೋದೇನಿದೆ ಜಾಹ್ನವಿ, ನನ್ನ ಮನಸ್ಸಲ್ಲಿ ಏನಿದೆಯೋ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿದ್ರೆ ನಿಮ್ಮ ಬಾಯಿಂದ ಹೇಳ್ತಿದ್ರಿ, ಹೇಳಿದರೆ ಏನಾದರೂ ಬಾಯಲ್ಲಿದ್ದ ಮುತ್ತುಗಳು ಉದುರಿ ಹೋಗ್ತವಾ ಅಂದ್ಲು. ನನ್ನ ಮಾತುಗಳು ನಿನಗೆ ಮುತ್ತುಗಳಾಗಿ ಕೇಳಿಸಲ್ವಲ್ಲ, ಹೇಳಿದ್ರೇನು ಹೇಳದೇ ಇದ್ರೇನು ಬಿಡು ಅಂತ ಕಣ್ಣು ಮುಚ್ಕೊಂಡ ಆರ್ಯನ್ ಕಣ್ಣು ಮುಚ್ಕೊಳ್ಳೋ ಅಷ್ಟರಲ್ಲಿ ಕೋಪ ಬಂದು ಹೊರಗಡೆ ನೋಡ್ತಾ ಇದ್ದಾಳೆ. ಇತ್ತ ವೈಶಾಲಿ ಬೆಡ್ ಮೇಲೆ ಕೂತು, ನಾನು ಆರ್ಯ ಜೊತೆ ಮಾತಾಡಿದರೆ ಮಧ್ಯದಲ್ಲಿ ಫೋನ್ ಕಿತ್ಕೊಂಡು ಮಾತಾಡ್ತೀಯಾ? ನೀ ಹಾಗೆ ಮಾಡಿದರೆ ನಾನು ಆರ್ಯನ್ ಜೊತೆ ಮಾತಾಡದೇ ಇರ್ತೀನಾ? ನಿನ್ನನ್ನು ಆರ್ಯನ್ ಜೊತೆ ಸಂತೋಷವಾಗಿ ಇರೋಕ್ಕೆ ನಾ ಬಿಡ್ತೀನಾ ಅಂತ ಆರ್ಯನ್ಗೆ ಮತ್ತೆ ಕಾಲ್ ಮಾಡಿದ್ಲು ವೈಶು. ಫೋನ್ ರಿಂಗ್ ಆಗ್ತಾ ಇದ್ದಂತೆ ಕಣ್ ತೆರೆದು ನೋಡಿದ ಜಾಹ್ನವಿ ಆರ್ಯನ್ ಕಡೆ ನೋಡ್ತಾ, ಅವಳೇ ಅಲ್ವಾ ಅಂದ್ಲು. ಹೌದು ಜಾಹ್ನವಿ, ನೀನು ಫೋನ್ ಇಟ್ಬಿಟ್ಟಿಯಲ್ಲ, ಅದಕ್ಕೆ ಮತ್ತೆ ಮಾಡಿರಬೇಕು ಅಂದ. ಯಾಕೆ ಮಾಡಿದ್ಲು ಅಂತ ನಾ ಕೇಳ್ತೀನಿ ಅಂತ ಆನ್ ಮಾಡಿ, ಏನಾಯಿತು ವೈಶು, ಮತ್ತೆ ಯಾಕೆ ಕಾಲ್ ಮಾಡಿದೆ ಅಂದ ಆರ್ಯ. ವೈಶು ಅಂತ ಎಷ್ಟೊಂದು ಪ್ರೀತಿಯಿಂದ ಕರೀತಿದ್ದಾರೋ, ನನ್ನನ್ನು ಯಾವತ್ತಾದರೂ ಅಷ್ಟೊಂದು ಪ್ರೀತಿಯಿಂದ ಕರೆದಿದ್ದಾರಾ ಅಂತ ಗಣುತ್ತಾ ಆರ್ಯನನ್ನು ನೋಡ್ತಾ ಇದ್ದಾಳೆ ಜಾಹ್ನವಿ. ಆರ್ಯ, 2 ದಿನದಿಂದ ನಿನ್ನ ನೋಡದೇ ಇದ್ದಿದ್ರೆ ನನಗೇನೋ ಒಂಥರ ಅನ್ನಿಸ್ತಿದೆ. ನೀನೇ ನೆನಪಾಗ್ತಿದೀಯ ಆರ್ಯ, ಯಾವಾಗ ಮನೆಗೆ ಬರ್ತೀಯಾ ಅಂದ್ಲು ವೈಶು. ಫೋನ್ ಸ್ಪೀಕರ್ನಲ್ಲಿ ಇಲ್ಲದೇ ಇದ್ದರೂ ಮಾತುಗಳು ಹೊರಗೆ ಚೆನ್ನಾಗೇ ಕೇಳಿಸ್ತಿದ್ವು ಜಾಹ್ನವಿಗೆ. ವೈಶಾಲಿ ಮಾತುಗಳು ಕೇಳ್ತಾ ಇದ್ರೆ ಜಾಹ್ನವಿಗೆ ಕೋಪ ಬಂದು, ಈಗ ಇವರು ಫೋನ್ ರಿಸೀವ್ ಮಾಡಿ ಮಾತಾಡ್ದಿದ್ದರೆ ಏನಾಗ್ಬಿಡ್ತಿತ್ತು ಅಂತ ಫೋನ್ ರಿಸೀವ್ ಮಾಡಿದ್ರೋ, ಆ ಮೇಡಮ್ ಮಾತು ಕೇಳದೇ ಇದ್ದರೆ ಇವ್ರ ಮನಸ್ಸು ಸುಮ್ಮನಿರಲ್ವೇನೋ ಅಂತ ಅಂದ್ಕೊಳ್ತಾ ವೈಶಾಲಿ ಮಾತುಗಳನ್ನು ಕೇಳ್ತಾ ಇದ್ರೆ ಕೋಪ ಬಂದು ಮಳೆ ಬೀಳ್ತಿದೆ ಅನ್ನೋದನ್ನು ಕೂಡ ಮರೆತು ನೋಡ್ದೇ ಡೋರ್ ತೆಗೆದು ಕಾರಿಂದ ಇಳಿದ್ಬಿಟ್ಲು. ಜಾಹ್ನವಿ ಕಾರಿನಿಂದ ಇಳಿಯೋದನ್ನು ನೋಡಿ, ಜಾಹ್ನವಿ ಅಂತ ಕೂಗ್ತಾ ವೈಶು, ನಾಳೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟ. ಆರ್ಯನ್ ಕೂಡ ಕಾರಿಂದ ಇಳಿದು, ನಿನಗೇನಾದರೂ ಹುಚ್ಚ, ಮಳೆ ಬೀಳ್ತಾ ಇದ್ರೆ ಕಾರಿಂದ ಯಾಕೆ ಇಳಿದೆ ಅಂತ ಕೇಳ್ದ. ಜಾಹ್ನವಿನ ಒಳಗಡೆ ಕೂರಿಸ್ದ. ನಾನಿದ್ರೆ ನೀವು ಮಾತಾಡೋಕ್ಕೆ ಫ್ರೀ ಇರಲ್ಲ ಅಲ್ವಾ ಅಂತ ಇಳ್ದೆ ಅಂದ್ಲು. ಆರ್ಯನ್ ಕೂಡ ಕಾರ್ನಲ್ಲಿ ಕೂತು, ನನಗೆ ಪ್ರೈವಸಿ ಬೇಕು ಅಂತ ನಾನು ನಿನ್ನ ಹತ್ರ ಏನಾದರೂ ಕೇಳಿದ್ನಾ? ಎಲ್ಲವನ್ನ ನೀನೇ ಊಹೆ ಮಾಡಿಕೊಂಡು ಹುಚ್ಚು ಕೆಲಸ ಮಾಡ್ತೀಯಲ್ಲ, ನೋಡು ಹೇಗೆ ಒದ್ದೆ ಆಗಿದೆಯಾ ಅಂತ ಅಂದ. ಎಷ್ಟೇ ಆದರೂ ನಿಮ್ಮ ಫಸ್ಟ್ ಲವರ್ ಅಲ್ವಾ ಅಂದ್ಲು ಜಾಹ್ನವಿ. ಅಂತ ಕೋಪದಿಂದ ಬೊಬ್ಬೆ ಹೊಡೆದು, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಇನ್ನು ಸಾಕು ಅಂದ ಆರ್ಯ. ಜಾಹ್ನವಿ ಬೆಚ್ಚಿಬಿದ್ದು ಡೋರ್ ಪಕ್ಕಕ್ಕೆ ಸರಿದು ಮುದ್ರಕೊಂಡು ಕೂತ್ಕೊಂಡ್ಳು. ಆರ್ಯನ್ ನೋಡಿಯೂ ಏನು ಮಾತಾಡದೆ ಕಾರ್ ಸ್ಟಾರ್ಟ್ ಮಾಡ್ದ. ರಸ್ತೆ ಸರಿಯಾಗಿ ಕಾಣಿಸ್ತಾ ಇದ್ರೂ ಹಾಗೆಯೇ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಜಾಹ್ನವಿ ಕಡೆ ಸ್ವಲ್ಪ ಕೂಡ ನೋಡಲೇ ಇಲ್ಲ. ಜಾಹ್ನವಿಗಾಗಿ ಆರ್ಯನ್ ಕಾರಿಂದ ಇಳಿದಿದ್ದರಿಂದ ಅರ್ಧಕ್ಕಿಂತ ಹೆಚ್ಚು ಒದ್ದೆಯಾಗಿಬಿಟ್ಟಿದ್ದ. ಒದ್ದೆ ಬಟ್ಟೆಯಿಂದ ಕಾರ್ ಡ್ರೈವ್ ಮಾಡ್ತಾ ಇದ್ದರೆ ಚಳಿ ಆಗ್ತಿದೆ. ಇನ್ನರ್ಧ ಗಂಟೆ ಜರ್ನಿ ಮಾಡಿದರೆ ಮಾತ್ರ ಮನೆ ಬರೋದು. ಬೇರೆ ಬಟ್ಟೆ ಬೇರೆ ಇಲ್ಲ ಹಾಕ್ಕೊಳ್ಳೋಣ ಅಂದರೆ.
ಅಂತ ಕಾರ್ನ ಸ್ವಲ್ಪ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇದ್ದ ಆರ್ಯ. ಜಾಹ್ನವಿ ಹಾಗೆ ಮುದುರ್ಕೊಂಡು ಕೂತಿದ್ದಾಳೆ. ಆದರೆ ಜಾಹ್ನವಿ ಮನಸ್ಸಿನಲ್ಲಿ ಕೋಪ ಬಂದರೆ ಏನು ಮಾಡ್ತೀಯೋ, ನಿನಗೆ ಗೊತ್ತಿಲ್ಲದೆ ಹೋಗುತ್ತೆ ಅಂತ ಬೈಕೊಳ್ತಾ ಚಳಿಗೆ ನಡುತ್ತಾ, ಈಗ ಚಳಿಗೆ ಬಾಧೆ ಪಡೋರು ಯಾರು ಅಂತ ಓರೆಗಣ್ಣಿಂದ ಆರ್ಯನ ಕಡೆ ನೋಡಿದ್ಲು. ಆರ್ಯನ್ ಸೀರಿಯಸ್ ಆಗಿ ಡ್ರೈವ್ ಮಾಡ್ತಾ ಇದ್ದಾನೆ. ನಾನು ಏನು ಮಾಡ್ತೀನಿ, ಹೇಗಿದ್ದೀನಿ ಅಂತ ಕೂಡ ನೋಡ್ತಾ ಇಲ್ವಲ್ಲ ಈ ಮಹಾನ್ ಭಾವ ಅನ್ಕೊ. ಆವಾಗಲೇ ರಸ್ತೆ ಕಾಣಿಸ್ತಾ ಇಲ್ಲ ಅಂತ ಕಾರ್ ನಿಲ್ಲಿಸಿದ್ರು. ಆದರೆ ಈಗೇನು ರಸ್ತೆ ಕಾಣಿಸ್ತೇ ಇದ್ದರೂ ಹೋಗ್ತಿದ್ದಾರೆ. ಆ ಕೆಲಸ ಏನೋ ಆಗಲೇ ಮಾಡಿದಿದ್ರೆ ನಾವಿಷ್ಟೊತ್ತಿಗೆ ಮನೆಗೆ ಹೋಗ್ತಿದ್ವಿ ಅಲ್ವಾ ಅಂತ ಚಳಿಗೆ ನಡುಕ್ತಾ ಅಂದ್ಕೊಳ್ತಾ ಇದ್ದಾಳೆ ಆ ಜಾಹ್ನವಿ. ನನಗೆ ಇಷ್ಟೊಂದು ಚಳಿ ಆಗ್ತಿದೆ, ಜಾಹ್ನವಿಗೆ ಇನ್ನೆಷ್ಟು ಚಳಿ ಆಗ್ತಿದೆಯೋ. ಈಗ ಕೇಳಿದರೂ ಏನೋ ಕೋಪದಿಂದ ಅಂತಾಳೆ. ಸುಮ್ಮನೆ ಯಾಕೆ ಬೇಕು ಗಲಾಟೆ ಅಂತ ಕಾರ್ನ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇದ್ದ ಆರ್ಯ. ಜಾಹ್ನವಿ ಮೆಲ್ಗೆ ಜರುಗ್ತಾ ಜರುಗ್ತಾ ಆರ್ಯನ್ಗೆ ಹತ್ತಿರ ಬಂದ್ಲು. ಡ್ರೈವ್ ಮಾಡ್ತಾ ಆರ್ಯನ್ಗೆ ಏನೋ ಬೆಚ್ಚಗೆ ಅನಿಸಿ ಪಕ್ಕಕ್ಕೆ ನೋಡ್ದ. ಜಾಹ್ನವಿ ತನ್ನನ್ನೇ ಹತ್ತಿರವಾಗಿ ಅಂಟ್ಕೊಂಡು ಕೂತಿರೋನ್ನ ನೋಡಿ ನಕ್ಕೊಂಡು, ಚಳಿ ಹೊಡೆದ್ರೆ ಮಾತ್ರ ಹತ್ತಿರ ಬರ್ತೀಯಾ, ಚಳಿ ಆಗ್ತಿದೆಯಾ ಅಂತ ಕೇಳ್ದ. ಹೌದು ಆರ್ಯನವ್ರೆ, ನಾನು ಕಾರ್ನಿಂದ ಇಳಿಯದೇ ಇರಬೇಕಿತ್ತು ಅಂದ್ಲು. ಅದಕ್ಕೆ ಅಷ್ಟೊಂದು ಕೋಪ ಒಳ್ಳೆಯದಲ್ಲ ಅನ್ನೋದು. ನನ್ನ ಬಟ್ಟೆ ಕೂಡ ಒದ್ದೆ ಆಗಿದೆ, ಇನ್ನೊಂದಿಷ್ಟು ಹೊತ್ತು ಇರು ಜಾಹ್ನವಿ, ಮನೆಗೆ ಹೋಗ್ಬಿಡ್ತೀವಿ ಅಂದ. ಹಾಗೇ ಆಗಲಿ ಆರ್ಯನವ್ರೆ, ಮಾಡ್ಕೊಂಡು ಕರ್ಮ ಅವರೇ ಅನುಭವಿಸ್ಬೇಕು ಅಲ್ವಾ. ನಾನು ಮಾಡಿದ ಹುಚ್ಚು ಕೆಲಸಕ್ಕೆ ನಾನು ಅನುಭವಿಸ್ಬೇಕು ತಾನೇ ಅಂತ ಕೈಗಳನ್ನು ಉಜ್ಕೊಳ್ತಾ ಕೂದ್ಲು. ಈ ಮಳೆ ನಮಗಾಗಿಯೇ ಬೀಳ್ತಾ ಇರೋ ಹಾಗಿದೆ ಆರ್ಯನವ್ರೆ. ಹೌದು ಜಾಹ್ನವಿ, ಇನ್ನೂ ಜಾಸ್ತಿ ಆಯಿತು, ಕಾರ್ ಮುಂದಕ್ಕೆ ಹೋಗ್ತಾನೇ ಇಲ್ಲ ಅಂತ ಕಾರ್ ನಿಲ್ಲಿಸ್ದ. ಅಯ್ಯೋ, ಈಗ ಹೇಗೆ, ಈ ಮಳೆ ಯಾವಾಗ ಕಡಿಮೆ ಆಗುತ್ತೋ, ನಾವು ಯಾವಾಗ ಮನೆಗೆ ಹೋಗ್ತೀವೋ. ಈ ಒದ್ದೆ ಬಟ್ಟೆ ತೆಗೆದು ಹಾಕಿದರೆ ಚಳಿ ಏನಾದರೂ ಕಡಿಮೆ ಆಗುತ್ತೇನೋ, ಆದರೆ ಇವುಗಳನ್ನು ತೆಗೆದರೆ ಬೇರೆ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ವಲ್ಲ, ಹೇಗೆ ಮಾಡೋದು ಏನು ಅಂದ್ಲು. ಆರ್ಯಾಗೂ ಬಟ್ಟೆ ಒದ್ದೆಯಾಗಿ ಕಿರಿಕಿರಿ ಅನ್ನಿಸ್ತಿತ್ತು. ಶರ್ಟ್ ಬಿಚ್ಚಿ ಕಾರ್ನಲ್ಲಿರೋ ಗ್ಲಾಸ್ಗಳಿಗೆ ಅಡ್ಡವಾಗಿ ಇಟ್ಟ. ಈಗ ಸ್ವಲ್ಪ ಒಣಗಿ ಹೋಗುತ್ತೆ ಜಾಹ್ನವಿ, ನೀನು ಕೂಡ ಸೀರೆ ಕೂಡ ತೆಗೆದುಬಿಟ್ಟು ಹೀಗೆ ಕೊಡು, ಶರ್ಟ್ ಥರ ಇಡೋಣ, ಒಣಗುತ್ತೆ ಅಂದ. ನಿಜವಾಗಿಯೂನಾ, ಒಣಗುತ್ತಾ? ಸದ್ಯಕ್ಕೆ ಈ ಮಳೆ ಕಡಿಮೆಯಾಗೋ ಹಾಗಿಲ್ಲ, ನಾವು ಮನೆಗೆ ಹೋಗೋ ಪರಿಸ್ಥಿತಿಲೂ ಕೂಡ ಇಲ್ವಲ್ಲ, ನಮಗೆ ಬೇರೆ ಆಪ್ಷನ್ ಏನಿಲ್ಲ ಅಂದ. ಆರ್ಯನ್ ಹೇಳಿದ ಹಾಗೆ ಸ್ವಲ್ಪನಾದರೂ ಚಳಿ ಕಡಿಮೆ ಆಗುತ್ತೇನೋ ಅಂತ ಜಾಹ್ನವಿ ತನ್ನ ಸೀರೆಯನ್ನು ತೆಗೆದು ಆರ್ಯನ ಕೈಗೆ ಕೊಟ್ಟಳು. ಆರ್ಯ ಅದನ್ನು ಕೂಡ ಮುಂಭಾಗದ ಗ್ಲಾಸ್ ಹಿಂಭಾಗದ ಗ್ಲಾಸ್ಗಳಿಗೆ ಸೇರಿಸಿ ಕಟ್ಟಿದ. ಜಾಹ್ನವಿ ಮೈಯ ಮೇಲೆ ಲಂಗ ಬ್ಲೌಸ್ ಮಾತ್ರ ಇತ್ತು. ಜಾಹ್ನವಿ, ಈಗ ಸ್ವಲ್ಪ ಚಳಿ ಕಡಿಮೆ ಆದ ಹಾಗಿದೆ ಅಲ್ವಾ, ನನಗೇನೂ ಆಗಿಲ್ಲ ಅಂತ ನಡುಗ್ತಾನೆ ಹೇಳಿದ್ಲು. ಸರಿ, ಒಂದು ಕೆಲಸ ಮಾಡೋಣವಾ, ಹೀಗೆ ಬಾ ಅಂತ ಆರ್ಯನ್ ಹಿಂದಿನ ಸೀಟ್ಗೆ ಹೋದ. ಅಲ್ಲಿಗೆ ಯಾಕೆ ಆರ್ಯನವ್ರೆ, ನೀನು ಬಾ ಜಾಹ್ನವಿ, ನಿನಗೆ ಚಳಿ ಇಲ್ಲ ಹಾಗೆ ಮಾಡ್ತೀನಿ ಅಂತ ಜಾಹ್ನವಿನ ಕೂಡ ಹಿಂದಿನ ಸೀಟ್ನಲ್ಲಿ ಕೂರಿಸ್ಕೊಂಡು ಕರೆದ. ಈಗ ನೀವೇನು ಮಾಡ್ತಿದ್ದೀರೋ ನನಗೇನೂ ಅರ್ಥ ಆಗ್ತಿಲ್ಲ ಆರ್ಯ ಅವರೇ. ನಿಮಗೆ ಚಳಿ ಅಂತ ಅಂದೆ ಅಲ್ವಾ ಜಾಹ್ನವಿ, ಈಗ ನಿಮಗೆ ಚಳಿ ಆಗದಂತೆ ಮಾಡಬೇಕು ಅಲ್ವಾ. ಹೊರಗೆ ಮಳೆ, ಒಳಗೆ ಒದ್ದೆಯಾದ ಬಟ್ಟೆಗಳೊಂದಿಗೆ ನಾವು ಹೇಗಿದ್ದೀವೋ ನೋಡು. ಹೊರಗೆ ಮಳೆಯಾಗಿದ್ದರೂ ಬಟ್ಟೆಗಳು ಒದ್ದೆಯಾಗಿದ್ದರೂ ನನಗೆ ಬೆಚ್ಚಗಿರುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಜಾಹ್ನವಿನ ತನ್ನ ಮೇಲೆ ಕೂರಿಸ್ಕೊಂಡ. ಕಿವಿಯ ಹತ್ರ ಇವುಗಳನ್ನು ಸಹ ತೆಗೆದು ನಮ್ಮ ಮುಂದಿನ ಸೀಟ್ನ ಮೇಲೆ ಒಣಗಲು ಹಾಕಿದರೆ ಒಣಗಿ ಹೋಗುತ್ತವೆ ಅಲ್ವಾ ಅಂದ. ಆರ್ಯನ ಕಡೆ ಕಣ್ಗಳನ್ನ ಅರಳಿಸಿ ನೋಡ್ತಾ, ಏನು ಹೇಳ್ತಿದ್ದೀರಾ ಆರ್ಯನವ್ರೆ, ಚಳಿ ಕಡಿಮೆ ಮಾಡಿ ಅಂದರೆ ನೀವು ಇನ್ನೂ ಹೆಚ್ಚು ಮಾಡ್ತಿದ್ದೀರಲ್ಲ ಅಂದ್ಲು. ನಾನು ಹೇಳ್ದಂತೆ ಮಾಡು ಜಾಹ್ನವಿ, ಆಮೇಲೆ ನಿಮಗೆ ಚಳಿ ಇದ್ದರೆ ಆಗ ಹೇಳು ಅಂದ. ಅದು ಹೇಗೆ ತೆಗೆಯೋದು ಅಂದ್ಲು. ನಾನು ಸಹಾಯ ಮಾಡ್ತೀನಲ್ವಾ ಅಂತ ಬ್ಲೌಸ್ ಮೇಲೆ ಕೈ ಇಟ್ಟ ಆರ್ಯ. ಆರ್ಯನವ್ರೆ ಅಂತ ಆರ್ಯನ ಕೈನ ಹಿಂದಕ್ಕೆ ಹಿಡ್ಕೊಂಡ್ಲು ಜಾಹ್ನವಿ. ಏನೂ ಆಗೋದಿಲ್ಲ ಜಾನು, ನಾನೇ ತಾನೇ ಅಂತ ಜಾಹ್ನವಿಗೆ ಏನೇನೋ ಮಾತುಗಳನ್ನು ಹೇಳ್ತಾ ಮೆಲ್ಗೆ ತೆಗೆದು ತನ್ನ ಅಪ್ಪಿಗೆಯಲ್ಲಿ ಬಂಧಿಸ್ತಾ ಆರ್ಯ. ನೀವು ನನಗೆ ಏನೇನೋ ಮಾಯದ ಮಾತುಗಳನ್ನು ಹೇಳಿ ಹೀಗೆ ಮಾಡಿದ್ರಿ, ಮೈ ಮೇಲಿನ ಒದ್ದೆ ಬಟ್ಟೆಗಿಂತ ನನ್ನ ಅಪ್ಪಿಗೆಯಲ್ಲಿ ಬೆಚ್ಚಗಿರೋದು ಚೆನ್ನಾಗಿಲ್ವಾ ಅಂತ ಕೂದಲು ಮುಂದೆ ಮಾಡಿ ಬೆನ್ನಿನ ಮೇಲೆ ಮುತ್ತಿಟ್ಟ ಆರ್ಯ. ನಿಮ್ಮ ಅಪ್ಪುಗೆಯಲ್ಲಿದ್ದರೆ ಚಳಿ ಹತ್ರಕ್ಕೂ ಬರ್ತಿಲ್ಲ ಆರ್ಯನವ್ರೆ ಅಂತ ಆರ್ಯನ ಬೆನ್ನಿಗೆ ಕೈಗಳನ್ನು ಬಳಸಿದ್ಲು. ಅದಕ್ಕೆ ತಾನೇ ಹೇಳಿದ್ದನ್ನು ಕೇಳಬೇಕು ಅಂತ ಜಾಹ್ನವಿ, ನಾನು ಏನು ಮಾಡಿದರೂ ನಿನ್ನ ಸಂತೋಷಕ್ಕಾಗಿಯೇ ಅಂತ ಆರ್ಯನ ಸೀಟ್ನಲ್ಲಿ ಮಲ್ಕೊಂಡ. ಆರ್ಯನ ಮೇಲಿದ್ದ ಜಾಹ್ನವಿ ಹಾಗೆ ಮಲಗ್ತಾ ಇದ್ದಂತೆ ಆರ್ಯನ ಮೇಲೆ ಬಿದ್ಲು. ಜಾಹ್ನವಿನ ಹಾಗೇನೆ ಗಟ್ಟಿಯಾಗಿ ಹಿಡ್ಕೊಂಡು ತುಟಿಗಳ ಮೇಲೆ ಮುತ್ತಿಟ್ಟ ಆರ್ಯ. ಜಾಹ್ನವಿ ಆರ್ಯನ ಕಡೆಗೆ ಓರೆಗಣ್ಣಿನಿಂದ ನೋಡ್ತಾ, ಹೌದಾ, ಇದು ಕೂಡ ನನ್ನ ಸಂತೋಷಕ್ಕಾಗಿನಾ ಅಂದ್ಲು.
ಜಾಹ್ನವಿಯನ್ನು ಇನ್ನಷ್ಟು ಹತ್ತಿರಕ್ಕೆ ಎಳ್ಕೊಂಡು, ಇದು ಇಬ್ಬರ ಸಂತೋಷಕ್ಕಾಗಿ ಆಗಲೇ ಕೋಣೆಯಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದ್ವಿ ಅಲ್ವಾ ಅಂತ ಜಾಹ್ನವಿ ಮುಖದ ಮೇಲೆ ಮುತ್ತಿಡ್ತಾ ಹೇಳ್ದ. ಏನಿದು ನೀವು ಹೀಗೆ ಮಾಡ್ತಿದ್ದೀರಾ ಬಿಡಿ ಅಂತ ಮೇಲೇಳಲು ಯತ್ನಿಸಿದ್ಲು ಜಾಹ್ನವಿ. ಹೊರಗೆ ಗುಡುಗಿನ ಜೊತೆಗೆ ಎಲ್ಲೋ ಸಿಡಿಲು ಬಡಿದ ಶಬ್ದ ಆಗ್ತಿದ್ದಂತೆ ಭಯದಿಂದ ಆರ್ಯನ ಮೇಲೆ ಬಿದ್ದು ಹಲ್ಲಿಯಂತೆ ಅಂಟ್ಕೊಂಡ್ಳು ಜಾಹ್ನವಿ. ಜಾಹ್ನವಿ ಹಾಗೆ ತನ್ನ ಮೇಲೆ ಬಿದ್ದು ಅಪ್ಕೊಳ್ತಿದ್ದಂತೆ ಆರ್ಯನ್ ಬಿಡದೆ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡ. ನೋಡಿದ್ಯಾ, ನೀನು ನನ್ನಿಂದ ದೂರ ಹೋಗ್ತೀನಿ ಅಂದರೂ ಹೋಗಲು ಬಿಡ್ತಾ ಇಲ್ಲ. ನಾವು ಇಲ್ಲೇ ಒಂದಾಗಬೇಕು ಅಂತ ಇದೆ, ಅದಕ್ಕೆ ಆಗಲೇ ಕೋಣೆಯಲ್ಲಿ ಹಾಗಾಯಿತು ಅಂತ ಹೇಳ್ದ. ಹೊರಗಿನ ಮಳೆಯ ಜೊತೆಗೆ ಗುಡುಗಿನ ಶಬ್ದಕ್ಕೆ ಜಾಹ್ನವಿ ಭಯದಿಂದ ಆರ್ಯನ ಮೇಲೆ ಹಾಗೇನೆ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಮುಚ್ಚಿ ಮಲಗಿದ್ಲು. ಆರ್ಯನ್ ಅವರೇ, ಭಯ ಆಗ್ತಿದೆ ಅಂದ್ಲು. ನಾನಿದ್ದೇನು ತಾನೇ ಜಾಹ್ನವಿ, ಭಯ ಯಾಕೆ? ಈಗ ನೋಡು, ನಿನಗೆ ಯಾವ ಮೂಲೆಯಿಂದನೂ ಭಯವೇ ಇರೋದಿಲ್ಲ ಅಂತ ಮೈಯೆಲ್ಲ ಮುತ್ತಿಡ್ತಾ ಜಾಹ್ನವಿ ಮೈಯಲ್ಲಿ ಕಾವು ಏರುವಂತೆ ಮಾಡ್ದ ಆರ್ಯ. ಆರ್ಯನ್ ಹಾಗೆ ಮಾಡ್ತಾಯಿದ್ರೆ ಜಾಹ್ನವಿ ಕೂಡ ಹೊರಗಿನ ಮಳೆ ಗುಡುಗಿನ ಸಂಗತಿಯನ್ನೇ ಮರೆತುಬಿಟ್ಲು. ಆರ್ಯನ್ ಮಾಡುವ ಕೆಲಸಗಳಿಂದ ಜಾಹ್ನವಿ ಕೂಡ ಕಾಮೋದ್ರೇಕಗೊಂಡು ಆರ್ಯನನ್ನು ಅಪ್ಕೊಂಡು, ಆರ್ಯ, ಈಗ ನನಗೆ ಏನೂ ಕೇಳಿಸ್ತಾ ಇಲ್ಲ ಅಂದ್ಲು. ನಾನು ಹೇಳ್ದೆ ಅಲ್ವಾ ನಿನ್ನ ಭಯವನ್ನು ಓಡಿಸ್ತೀನಿ ಅಂತ, ಈಗ ಇನ್ನೇನು ಭಯ ಇರೋದಿಲ್ಲ ಅಂತ ತಾನು ಎದ್ದು ಜಾಹ್ನವಿಯನ್ನು ಸೀಟ್ನಲ್ಲಿ ಮಲಗಿಸ್ದ. ಅವನು ಅವಳನ್ನು ಮಲಗಿಸಿ ಮೇಲೆ ಹೇಳ್ತಾ ಇದ್ರೆ ಜಾಹ್ನವಿ ಆರ್ಯನನ್ನು ತನ್ನ ಮೇಲೆ ಏಳ್ಕೊಂಡು ಅವನ ತುಟಿಗಳನ್ನು ಚುಂಬಿಸಿದ್ಲು. ಜಾಹ್ನವಿ ಹಾಗೆ ಮಾಡ್ತಿದ್ದಂತೆ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಬಂಗಾರ ಅಂತ ಜಾಹ್ನವಿಗೆ ಇನ್ನೂ ಮಾತಾಡುವ ಅವಕಾಶವನ್ನೇ ನೀಡಲಿಲ್ಲ. ಉಸಿರಾಡಲು ಕೂಡ ಸಹ ಬಿಡಲಿಲ್ಲ. ಹೊರಗೆಲ್ಲ ಮಳೆ ಬಿದ್ದು ಚಳಿ ಆಗ್ತಾಯಿದ್ರು ಆರ್ಯನ್ಗೆ ಬೆವರು ಮಾತ್ರ ಹರಿತಾ ಇತ್ತು. ಆರ್ಯನ್ ಮುಖದ ಮೇಲಿದ್ದ ಬೆವರನ್ನು ನೋಡಿ ತನ್ನ ಸೀರೆಯನ್ನು ತೆಗೆದು ಆರ್ಯನ್ಗೆ ಹಿಡಿದು ಬೆವರನ್ನು ಒರೆಸಿದ್ಲು ಜಾಹ್ನವಿ. ಜಾಹ್ನವಿ, ನಿನಗೆ ಭಯ ಏನೂ ಆಗ್ತಾ ಇಲ್ಲ ತಾನೇ? ನೀವು ನನಗೆ ಭಯ ಆಗುವಂತೆ ನಡ್ಕೊಳ್ಳೋದಿಲ್ಲ ಅಲ್ವಾ ಅಂತ ನಂಗೆ ಗೊತ್ತು ತಾನೇ ಅಂತ ಪ್ರೀತಿಯಿಂದ ಅವನ ಹಣೆಗೆ ಮುತ್ತಿಟ್ಲು. ಈ ದಿನಕ್ಕಾಗಿ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಗೊತ್ತಾ ಬಂಗಾರ? ಆದರೆ ನಿನ್ನನ್ನು ಇಂತಹ ಜಾಗದಲ್ಲಿ ತುಂಬ ಮುಜುಗರಕ್ಕೆ ಈಡು ಮಾಡಿದ್ನಾ ಅಂತ ಕೇಳಿದ್ಲು. ನೀವು ಎಷ್ಟು ಸಂತೋಷವಾಗಿದ್ದೀರೋ ನಾನು ಕೂಡ ಅಷ್ಟೇ ಸಂತೋಷವಾಗಿದ್ದೀನಿ ಆರ್ಯನ್ ಅವರೇ. ಖಂಡಿತವಾಗಿಯೂ ನೀವು ಸಂತೋಷವಾಗಿದೆಯಾ ಅಂತ ಕೇಳ್ದ ಆರ್ಯ. ನಾ ಸಂತೋಷವಾಗಿದ್ದೀನಿ ಅಂತ ನಿಮಗೆ ತಿಳಿಬೇಕು ಅಂದರೆ ಅಂತ ಆರ್ಯನನ್ನು ತನ್ನ ಮೇಲಕ್ಕೆ ಹೇಳ್ಕೊಂಡು ಕಿವಿಯಲ್ಲಿ ನಾಚ್ಕೊಳ್ತಾ ಹೇಳಿದ್ದು ಏನೋ ವಿಷಯವನ್ನು. ಜಾಹ್ನವಿ ಹಾಗೆ ಹೇಳ್ತಿದ್ದಂತೆ ಆರ್ಯನ್ ಸಂತೋಷದಿಂದ ಅಪ್ಕೊಂಡು, ನೀನು ಸಂತೋಷವಾಗಿದೆಯಾ ಅಂತ ನನಗೆ ಅರ್ಥ ಆಯಿತು. ನನ್ನ ಮನಸ್ಸಿನಲ್ಲಿಯೂ ಮತ್ತೆ ಬೇಕು ಅಂತ ಅನ್ನಿಸ್ತು. ಆದರೆ ನಿನ್ನನ್ನು ಕೇಳಿದರೆ ನೀ ಏನಂತೀಯೋ ಅಂತ ಭಯ ಆಯಿತು ಜಾನು ಅಂದ. ನನ್ನ ಹತ್ರ ನಿಮಗೆ ಭಯ ಯಾಕೆ ಅಂತ ಆರ್ಯನನ್ನು ತನ್ನ ಹೃದಯಕ್ಕೆ ಅಪ್ಕೊಂಡ್ಲು ಜಾಹ್ನವಿ. ಹಾಗೆ ಅವರಿಬ್ಬರು ಹೊರಗೆ ಮಳೆ ನಿಂತು ಹೋದ ವಿಷಯವೂ ತಿಳಿಲಿಲ್ಲ. ಆಯಾಸಗೊಂಡು ಇಬ್ಬರು ಒಬ್ಬರ ಮೇಲೊಬ್ಬರು ಹಾಗೇ ಮಲಗಿದ್ರು. ಮಳೆ ಕಡಿಮೆ ಆಗ್ತಿದ್ದಂತೆ ರಸ್ತೆಯಲ್ಲಿ ವಾಹನಗಳ ಸಂಚಾರ ಶುರುವಾಯಿತು. ಅಷ್ಟೇ ಅಲ್ಲದೆ ಬೆಳಗಿನ ಜಾವನ್ನ ಗಂಟೆ ಆಗಿತ್ತು. ಆರ್ಯನ್ ಹಾಗೂ ಜಾಹ್ನವಿ ಸೀಟ್ನಲ್ಲಿ ಮಲಗಿರೋದ್ರಿಂದ ಕಾರಿನ ಗಾಜುಗಳಿಗೆ ಅಡ್ಡಲಾಗಿ ಸೀರೆ ಶರ್ಟ್ ಇತ್ತು. ಮೇಲಾಗಿ ಕತ್ಲೆ ಆಗಿತ್ತು. ಆ ಕಾರಣದಿಂದ ಕಾರ್ನಲ್ಲಿದ್ದವರು ಹೊರಗೆ ಕಾಣಿಸ್ತಾ ಇರಲಿಲ್ಲ. ಮಳೆಯ ಕಾರಣದಿಂದ ಅಲ್ಲಿ ನಿಲ್ಲಿಸಿರಬಹುದು ಅಂತ ಕೆಲವರು ಭಾವಿಸಿ ಹೊರಟು ಹೋದರು. ಇಬ್ಬರಿಗೂ ಹೊರಗಿನ ವಾಹನಗಳ ಶಬ್ದ ಏನೂ ಕೇಳಿಸ್ತಿರಲಿಲ್ಲ. ಮನಸ್ಸು ಹಗುರವಾಗಿ ಎಲ್ಲವನ್ನ ಮರೆತು ನಿದ್ರಿಸ್ತಾ ಇದ್ರು ಇಬ್ಬರು ಕೂಡ. ಅಷ್ಟರಲ್ಲಿ ಆ ಕಡೆಯಾಗಿ ಬಂದ ಲಾರಿಯೊಂದು ದೊಡ್ಡದಾಗಿ ಶಬ್ದ ಮಾಡ್ತಾ ಬಂತು. ಅಷ್ಟಕ್ಕೆ ಇಬ್ಬರು ಬೆಚ್ಚಿಬಿದ್ದು ಕಣ್ಗಳನ್ನು ತೆರೆದ್ರು. ಇಬ್ಬರು ಹೇಗಿದ್ದಾರೆ ಅಂತ ನೋಡಿಕೊಂಡು ಜಾಹ್ನವಿ ಕಂಗಾಲಾಗ್ತಾ, ಆರ್ಯನವರೇ, ಬೆಳಗಾಯಿತು ಅಂತ ಕಾಣುತ್ತೆ ಅಂದ್ಲು. ಜಾಹ್ನವಿ, ನೀನು ಕಂಗಾಲಾಗಬೇಡ, ಇರು ನಾನು ನೋಡ್ತೀನಿ ಅಂತ ಹೇಳಿ ಆರ್ಯನ್ ಎದ್ದು ಅವಳ ಸೀರೆಯನ್ನು ಪಕ್ಕಕ್ಕೆ ಸರಿಸಿ ನೋಡಿ, ಇನ್ನೂ ಬೆಳಗಾಗಿಲ್ಲ ಜಾಹ್ನವಿ, ಮಳೆ ಕಡಿಮೆಯಾಗಿ ಕಾರ್ಗಳು ಓಡಾಡ್ತಿವೆ. ಈಗೋ ಜಾಹ್ನವಿ, ನೀನು ಬಟ್ಟೆಗಳನ್ನು ಹಾಕೋ ಅಂತ ಹೇಳಿ ಬಟ್ಟೆ ನೀಡಿ ಆರ್ಯನ್ ಸಹ ಎದ್ದು ಬಟ್ಟೆಗಳನ್ನು ಧರಿಸ್ಕೊಂಡು ಇಬ್ಬರು ಕೂಡ ಹೊರಗೆ ಬಂದರು. ರಾತ್ರಿ ಮಳೆ ಬಿದ್ದ ಕುರುಹು ರಸ್ತೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಿರ್ಲಿಲ್ಲ. ಆರ್ಯನ್ ಜಾಹ್ನವಿಗೆ ನೀರಿನ ಬಾಟಲಿ ನೀಡಿ, ಜಾಹ್ನವಿ ಈಗೋ ಮುಖ ತೊಳ್ಕೊ ಅಂತ ಹೇಳ್ದ. ಜಾಹ್ನವಿ ನೀರಿನ ಬಾಟಲಿ ತಗೊಂಡು ಮುಖ ತೊಳ್ಕೊಂಡು ಆರ್ಯನ್ಗೆ ವಾಪಸ್ ನೀಡಿದ್ಲು. ಆರ್ಯನ್ ಸಹ ತೊಳ್ಕೊಂಡು, ಜಾಹ್ನವಿ ನಿನಗೆ ಆರಾಮಾಗಿದೆಯಲ್ವಾ ಅಂತ ಕೇಳ್ದ. ಆರ್ಯನ್ ಹಾಗೆ ಕೇಳ್ತಿದ್ದಂತೆ ಜಾಹ್ನವಿಗೆ ನಾಚಿಕೆಯಾಗಿ ಹೋಗಿ ಕಾರ್ನಲ್ಲಿ ಕೂತ್ಕೊಂಡ್ಳು. ಆರ್ಯನ್ ನಗ್ತಾ ಹೋಗಿ ಕಾರ್ನಲ್ಲಿ ಕುಳಿತು, ಏನು ಬಂಗಾರ, ಇನ್ನೂ ನಾಚಿಕೆ ಪಡ್ತಾ ಇದೆಯಾ ಅಂತ ಕೇಳ್ದ. ಆರ್ಯನ್ ಅವರೇ, ಆ ವಿಷಯವನ್ನು ಬಿಟ್ಟು ಇನ್ನು ಮನೆಗೆ ಕಳಿಸ್ತೀರಾ, ಹೋಗೋಣವಾ ಅಂದ್ಲು.
ಸರಿ ನಾನು ಏನು ಕೇಳಲ್ಲ ಬಿಡು ಅಂತ ಕಾರ್ ಸ್ಟಾರ್ಟ್ ಮಾಡ್ದ ಆರ್ಯ. ಕೋಣೆಯಲ್ಲಿ ಮಲಗಿದ್ದ ವೈಶಾಲಿ ಎತ್ತ ಅಯ್ಯೋ ಹಾಗೆ ನಡೆಯಲು ಬಿಡೋದಿಲ್ಲ ಅಂತ ಚೀರಿದ್ಲು. ವೈಶಾಲಿಯ ಚೀರಾಟಕ್ಕೆ ಜ್ಯೋತಿ ಎದ್ದು ಇದಕ್ಕೇನಾಯಿತು ಹೀಗೆ ಕಿರ್ಚ್ತಿದ್ದಾಳೆ ಅಂತ ಏ ವೈಶಾಲಿ ಅಂತ ಅವಳನ್ನು ತಲುಪಿದ್ಲು. ವೈಶಾಲಿ ಕಣ್ತೆರೆದು ನೋಡಿ ಸಮಯ ನೋಡಿದ್ಲು. 5 ಗಂಟೆ ಆಗಿತ್ತು. ಬೆಳಗಿನ ಜಾವ ಬರುವ ಕನಸುಗಳು ನಿಜ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅಂದರೆ ನನಗೆ ಬಂದ ಕನಸು ನಿಜವಾಗಿದೆಯಾ ಅಂತ ಯೋಚಿಸ್ತಾ ಇದ್ಲು ವೈಶು. ಅಂದರೆ ವೈಶುಗೆ ಏನು ಕನಸು ಬಿದ್ದಿರ್ಬೋದು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆನ ಹೈಪ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.